ಇದೇ ವಿಚಾರಕ್ಕೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಡಿ.ಕೆ.ಶಿ ಮಾತನಾಡಿದ್ದಾರೆ. ಪ್ರಜ್ವಲ್ ರೇಪ್ ಕೇಸ್ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಡಿ.ಕೆ.ಶಿ ಹೇಳಿಕೊಂಡಿದ್ದಾರೆ. ಕುಮಾರಣ್ಣ ಮತ್ತು ಬಿಜೆಪಿ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ನಾವು ಅದಕ್ಕೆ ಭಾಗಿಯಾಗಲ್ಲ, ಪ್ರಕರಣದ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ನಾನು ಪೇಪರಲ್ಲಿ ಓದಿದೆ, ನನಗೆ ಮಾಹಿತಿ ಇಲ್ಲ. ಪೇಪರ್ ಬಂದಿದೆ ನನಗೆ ಮಾಹಿತಿ, ಯಾಕೆಂದರೆ ಅವರು ಪೊಲೀಸ್ ಆಫೀಸರ್ಸು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದೀವಿ. ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ನಾವು ಅದಕ್ಕೆ ಭಾಗಿಯಾಗಲಿಲ್ಲ. ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್. ಸರ್, ಈಗ ರಾಜುಗೌಡ ಅವರು ತಮ್ಮ ಮೇಲೆ ಮತ್ತು ಆರೋಪ ಮಾಡುವಂಥದ್ದು ಈ ಹೆಸರನ್ನೇ ಅದಕ್ಕೆ ತಗಲಾಕ್ತಾರೆ. ಅದ್ರ ಜೊತೆಗೆ ಸಿಡಿ ಯೂನಿವರ್ಸಿಟಿ ಇಟ್ಕೊಂಡಿದ್ದಾರೆ. ಡಿ.ಕೆ.ಶಿ ಅವರು ರಾಜುಗೌಡ ಅವರು ಅದಕ್ಕೆ ಬಹಳ ಸಂತೋಷ. ನನ್ನ ಆಗಾಗ ಬಿಜೆಪಿಯವರು ದಳದವರು ನನ್ನ ಆಗಾಗ ನೆನೆಸ್ಕೋತಾ ಇರ್ತಾರೆ. ಬಹಳ ಸಂತೋಷ. ನಮ್ಮನ್ನೆಲ್ಲ ನೆನೆಸ್ಕೊಳ್ಳೇಬೇಕು ಅವರು, ಪಕ್ಷದ ಅಧ್ಯಕ್ಷ. ಯಾಕೆಂದ್ರೆ ಎಲ್ಲ ಒಂದೊಂದು ವಿಕೆಟ್ ಬೀಳ್ತಾ ಇರ್ತದಲ್ಲ, ಕ್ಯಾಪ್ಟನ್ ನೆನೆಸ್ಕೊಳ್ದೆ ಇನ್ಯಾರು ನೆನೆಸ್ಕೊಳ್ತಾರೆ? ಸಾಮಾನ್ಯಗೆ ನಾವೇನಾದ್ರು ಬಿಜೆಪಿ ಮಾಡಿದ್ರು ಮೋದಿಯವ್ರನ್ನೇ ಅಟ್ಯಾಕ್ ಮಾಡೋದು, ಬಿಜೆಪಿ ನಾಯಕರುಗಳನ್ನೇ ಅಟ್ಯಾಕ್ ಮಾಡೋದು. ಈಗ ಫಸ್ಟು ರಾಜುಗೌಡ ಆಗ್ಲಿ, ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದು ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ? ಕೇಳಿ, ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ ಸಿ.ಟಿ. ರವಿ, ಎಲ್ಲೋದ್ರು ಶೋಭಕಾ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಹುಬ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದೊಂದು ದಿನ ಸಿದ್ದರಾಮಯ್ಯ ಅವರು ಸಿಡಿ ಬಿಡುಗಡೆ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅನ್ನುವಂಥದ್ದು ಮಾತಾಡೋನಲ್ಲ ಅವ್ನು ರಾಜುಗೌಡ ಪಾಪ ಮೆಂಟಲ್ ಕೇಸ್